ಸ್ವಂತ ಟ್ರ್ಯಾಕ್ಟರ್ ಕನಸು ಕಾಣುತ್ತಿರುವ ರೈತರಿಗೆ ಇದೀಗ ಕೇಂದ್ರ ಸರ್ಕಾರ ನೆರವಿಗೆ ಬಂದಿದೆ. ಆಧುನಿಕ ಕೃಷಿಯಲ್ಲಿ ಟ್ರ್ಯಾಕ್ಟರ್ ಪಾತ್ರ ಬಹಳ ದೊಡ್ಡದು. ಆದರೆ ಎಷ್ಟೋ ಜನ ರೈತರಿಗೆ ಹಣದ ಸಮಸ್ಯೆಯಿಂದ ಈ ಥರದ ಟ್ರ್ಯಾಕ್ಟರ್ ಖರೀದಿಸೋಕೆ ಆಗೋದಿಲ್ಲ. ಆದರೆ ಈಗ ಈ ಕೇಂದ್ರ ಸರ್ಕಾರವು ಈ ಥರದ ಸಮಸ್ಯೆಯನ್ನು ಹೋಗಲಾಡಿಸಲು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯನ್ನು ಜಾರಿಗೆ ತಂದಿದೆ. ಕೃಷಿ ಯಂತ್ರೀಕರಣದ ಉಪಮಿಷನ್ ಅಡಿಯಲ್ಲಿ ಜಾರಿಗೆ ಆಗಿರುವ ಈ ಯೋಜನೆಯು ರೈತರಿಗೆ ಹೊಸ ಟ್ರ್ಯಾಕ್ಟರ್ ಖರೀದಿಸೋಕೆ ಭರ್ಜರಿ ಆರ್ಥಿಕ ನೆರವನ್ನು ನೀಡುತ್ತೆ. ಬನ್ನಿ, ಕೇಂದ್ರ ಸರ್ಕಾರದ ಈ ಯೋಜನೆ ಹೇಗೆ ಕೆಲಸ ಮಾಡುತ್ತೆ, ನಿಮ್ಗೆ ಹೇಗೆ ಲಾಭ ಪಡೆಯಬಹುದು ಅಂತ ಕಂಪ್ಲೀಟ್ ಆಗಿ ನೋಡೋಣ. ಅರ್ಜಿಯನ್ನ ಕೂಡ ಹೇಗೆ ಸಲ್ಲಿಸಬೇಕು ಅಂತ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. PM ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಕೃಷಿ ಯಾಂತ್ರೀಕರಣದ ಉಪಮಿಷನ್ ಅಡಿಯಲ್ಲಿ ಜಾರಿಗೆ ಆಗಿರುವ ಈ ಯೋಜನೆಯ ಲಾಭಗಳು ಅಂತ ಅಂದ್ರೆ 50% ಸಬ್ಸಿಡಿ, ಟ್ರ್ಯಾಕ್ಟರ್ನ ಆನ್ ರೋಡ್ ಬೆಲೆಯ ಮೇಲೆ 50% ಹಣವನ್ನು ಸರ್ಕಾರವೇ ಭರಿಸುತ್ತೆ. ಅಂದರೆ ಒಂದು ಎಕ್ಸಾಂಪಲ್ ಅಂತ ನೋಡಿದ್ರೆ 10 ಲಕ್ಷದ ಟ್ರ್ಯಾಕ್ಟರ್ ಇದೆ ಅಂದ್ಕೊಳ್ಳಿ, ನೀವು ಆಗಲ್ಲಿ ಸರ್ಕಾರವೇ 5 ಲಕ್ಷ ಭರಿಸಿ ಇನ್ನು ನೀವು 5 ಲಕ್ಷನ ಕೈಯಿಂದ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಅವಕಾಶ ಇರೋದಿಲ್ಲ. ಸಬ್ಸಿಡಿ ಮೊತ್ತ ಅಥವಾ ಬಿಡುಗಡೆ ಆದೇಶ ನೇರವಾಗಿ ಫಲಾನುಭವಿಗಳಿಗೆ ಸಿಗುತ್ತೆ. ಅಂದರೆ ನೇರ ಲಾಭ DBT ಮೂಲಕ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಈ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಗೆ ಇನ್ನೊಂದು ಲಾಭ ಅಂತಂದ್ರೆ ಸಬ್ಸಿಡಿ, ಅಂದ್ರೆ 50% ಸಬ್ಸಿಡಿ ಕಳೆದ್ರೂ ಕೂಡ ಉಳಿದ ಮೊತ್ತಕ್ಕೆ ನೀವು ಬ್ಯಾಂಕ್ಗಳಿಂದ ಸಾಲ ಕೂಡ ಪಡೆಯಬಹುದು. ಈ ಯೋಜನೆಯಲ್ಲಿ ಜಾತಿ ನಿರ್ಬಂಧ ಇರೋದಿಲ್ಲ. ಸಾಮಾನ್ಯವಾದ OBC, SC, ST ಸೇರಿದಂತೆ ಎಲ್ಲ ವರ್ಗದ ಅರ್ಹ ರೈತರು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯನ್ನ ಸಲ್ಲಿಸೋಕೆ ಅರ್ಹತೆಗಳು: ಅರ್ಜಿದಾರರು ಭಾರತೀಯ ಪ್ರಜೆ ಆಗಿರಬೇಕು, ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಅರ್ಜಿದಾರರ ಹೆಸರಿನಲ್ಲಿ ಕೃಷಿ ಭೂಮಿ ಇರಬೇಕು, ಈ ಹಿಂದೆ ಯಾವುದೇ ಕೃಷಿ ಯಂತ್ರೋಪಕರಣದ ಮೇಲೆ ನೀವು ಸಬ್ಸಿಡಿಯನ್ನು ಪಡೆಯದಿರಬಾರ್ದು. ಒಂದು ಕುಟುಂಬಕ್ಕೆ ಕೇವಲ ಒಂದೇ ಟ್ರ್ಯಾಕ್ಟರ್ನ ಸಬ್ಸಿಡಿ ಸಿಗುತ್ತೆ. ಬೇಕಾಗುವ ದಾಖಲೆಗಳು: ಆಧಾರ್ ಕಾರ್ಡ್, ಭೂಮಿಯ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ನಿವಾಸದ ದೃಢೀಕರಣ ಪತ್ರ, ಟ್ರ್ಯಾಕ್ಟರ್ ಕೊಟೇಶನ್, ಪಾಸ್ಪೋರ್ಟ್ ಅಳತೆಯ ಫೋಟೋಸ್ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ. ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ನೀವು agrimachinery.in ಅಥವಾ ಕಿಸಾನ್ ಅಂದರೆ ಕಿಸಾನ್ ಪೋರ್ಟಲ್ಗೆ ಭೇಟಿ ನೀಡಬೇಕು. ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಆಧಾರ್ ಸಂಖ್ಯೆಯನ್ನು ಬಳಸಿ ಇಲ್ಲಿ KYCಯನ್ನು ಮಾಡಬೇಕಾಗುತ್ತೆ. ಲಾಗಿನ್ ID ಕ್ರಿಯೇಟ್ ಆದಮೇಲೆ ಲಾಗಿನ್ ಆಗಿ ನಿಮ್ಮ ವೈಯಕ್ತಿಕ ಅಥವಾ ಮತ್ತು ಜಮೀನಿನ ವಿವರಗಳನ್ನ ಭರ್ತಿ ಮಾಡಿ. ನಂತರ ಟ್ರ್ಯಾಕ್ಟರ್ ಸಬ್ಸಿಡಿಯನ್ನು ಆಯ್ಕೆ ಮಾಡಿಕೊಂಡು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡ್ಕೊಳ್ಳಿ. ಆನ್ಲೈನ್ ಸಾಧ್ಯವಾಗದಿದ್ದರೆ ನೇರವಾಗಿ ಕೃಷಿ ಇಲಾಖೆ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೊಂದು ವಿಷಯ ಅಂದರೆ ಕೇಂದ್ರದ ಈ ಯೋಜನೆಗೆ ರಾಜ್ಯ ಸರ್ಕಾರಗಳ ಸಹಯೋಗ ಕೂಡ ಇರುತ್ತೆ. ಪ್ರತಿಯೊಂದು ಜಿಲ್ಲೆಗೆ ನಿರ್ದಿಷ್ಟವಾಗಿ ಟಾರ್ಗೆಟ್ ಇರುತ್ತೆ. ಅಂದರೆ ಇಷ್ಟೇ ಟ್ರ್ಯಾಕ್ಟರ್ ನೀಡಬೇಕು ಅಂತ ನಿಗದಿಯಾಗಿರುತ್ತೆ. ಆದ್ದರಿಂದ ಎಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸೋಕ್ಕಾಗುತ್ತೋ ಅಷ್ಟು ಬೇಗ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಹಾಕುವ ಮುನ್ನ ನಿಮ್ಮ ಹತ್ತಿರದ ಡೀಲರ್ ಬಳಿ ಟ್ರ್ಯಾಕ್ಟರ್ ಕೊಟೇಶನ್ ಪಡೆಯೋದನ್ನ ಮರಿಬೇಡಿ. ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ ಸಂಪರ್ಕದಲ್ಲಿರಿ. ನಮಸ್ತೆ.